ಬೇಗ ಬೇಗ ಬಾರಿ ಶಾರದಾ. ಅದು ಎಷ್ಟೊತ್ತು ಮಾಡ್ತೀಯ ರೆಡಿ ಆಗೋಕೆ? ಈ ಹೆಂಗಸರು ಬುದ್ಧಿನೇ ಇಷ್ಟು. ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಮುಗುದೇ ಹೋಯ್ತು. ಶಾರದಾ, ಶಾರದಾ, ಸುಮ್ನಿರಿ, ಎಷ್ಟು ತೊದಿರ್ತೀರಿಯಾ? ಹೆಣ್ಣು ಮಕ್ಕಳು ರೆಡಿ ಆದ್ರಂದ್ರೆ ಸುಮ್ಮನೆನಾ? ಅಯ್ಯೋ, ನೀನ್ ರೆಡಿಯಾಗಿ ಬರೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗುತ್ತೆ. ಇವತ್ತು ಬೇರೆ ಚುನಾವಣೆ ಫಲಿತಾಂಶ ಇದೆ. ಅಷ್ಟರೊಳಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ನಡೆ. ಹೌದು ರೀ, ಚುನಾವಣೆ ಚೆನ್ನಾಗಿ ನಡೆದರೆ ಆ ಗ್ರಾಮ ದೇವತೆ ಗುರು ಸೇವೆ ಮಾಡ್ತೀನಿ ಅಂತ ಬೇಡಿಕೊಂಡಿದ್ದೀನಿ. ಚುನಾವಣೆ ಚೆನ್ನಾಗಿ ನಡೆದ್ರೆ ಎಷ್ಟೇ ಸಾಕು ರೀ, ಎಷ್ಟೇ ಸಾಕು. ಹೌದು ಶಾರದಾ, ಈ ನಮ್ಮೂರಿನ ಗ್ರಾಮ ದೇವತೆಯ ಆಶೀರ್ವಾದದಿಂದ ಖಂಡಿತವಾಗಿಯೂ ನಾನು ಗೆದ್ದೇ ಗೆಲ್ಲುತ್ತೇನೆಂಬ ಭರವಸೆ ನನಗಿದೆ. ಅದು ಸರಿ ಶಾರದಾ, ನಾನೇನಾದರೂ ಗೆದ್ದು MLA ಆಗಿ ಬಿಟ್ಟರೆ ನೀನು ಕೂಡ MLAನ ಹೆಂಡತಿಯಾಗುತ್ತೀಯಾ ಎಂಬುದನ್ನು ಮರೆಯಬೇಡ. ರೀ, ನೀವು MLA ಆದರೇನು, MP ಆದರೇನು, ಒಟ್ಟಿನಾಗ ಈ ಶಾರದಾಳ ಗಂಡಳ ಅನ್ನೋದು ಮಾತ್ರ ನೆನಪಿರಲಿ. ಹಾಗಾದ್ರೆ ಈ ನಿನ್ನ ಹೊಟ್ಟೆಯಲ್ಲಿರುವ ನಮ್ಮ ಮರಿ MLA ಏನು ಹೇಳ್ತಾನಂತೆ? ಅದನ್ನು ನೀವೇ ಕೇಳಿ ನೋಡೋಣ ಏನು ಹೇಳ್ತಾನೆ ಅಂತ. ಹೌದಾ, ಇರು. ಹಾಗಾದ್ರೆ ಅವನು ಏನು ಹೇಳ್ತಾನಂತ ನಾನೇ ಒಮ್ಮೆ ಕೇಳ್ತೇನೆ. ಇವನೇನೇ ಶಾರದಾ ನನಗೆ ಓದಿತಾನೆ? ಓದ್ದರಿ, ಹಾಗಾದ್ರೆ ಖಂಡಿತ ನೀವು ಗೆಲ್ತೀರಿ ಬಿಡಿ. ಅದು ಹೇಗೆ ಶಾರದಾ? ರೀ, ಅದು ಹೇಗಂದ್ರಿ, ಹೊಟ್ಟೆಲಿರುವ ಮಗವು ಗರ್ಭದಲ್ಲಿರುವ ಮಕ್ಕಳು ಆ ದೇವರ ಸಮ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೋಸ್ಕರ ಚುನಾವಣೆಯಲ್ಲಿ ನೀವು ಗೆದ್ದು ಜಯಶಾಲಿಯಾಗಿ ಬರ್ತೀರಿ ಅಂತ ಆ ವಧುವಿನ ರೂಪದಲ್ಲಿ ನನ್ನ ಮಗು ಹೇಳಿದ್ದಾನೆ ಅಷ್ಟೇ. ಓಹೋ, ಹೀಗ ಸಮಾಚಾರ ಅಲ್ವೇ ಶಾರದಾ? ನನ್ನ ಮಗ ಏನು ನನಗೆ ಗೆಲುವಿನ ಕಾಣಿಕೆ ಕೊಟ್ಟಿದ್ದಾನೆಂದು ಹೇಳುತ್ತೀಯಾ? ಸರಿ ಅಲ್ವೇ? ಅವಳ ತಾಯಿಯಾಗಿರುವ ನೀನು ಕೂಡ ನನಗೆ ಗೆಲುವಿನ ಕಾಣಿಕೆ ಕೊಡಬೇಕಲ್ಲವೇ? ಏನ್ರಿ ನೀವು ಬರೇ ಇದೇ ರಾಮಾಯಣ ಆಯ್ತು ನಿಮ್ಮದು. ಬಾರೆ ನನ್ನ ಒಲವಿನ ರೂಪಸಿಯೇ, ಕೊಡುವೆಯ ನನಗೆ ಗೆಲುವಿನ ಕಾಣಿಕೆಯ? ಆಗಲಿ.
ಆಗಿರಲ್ಲ ಮಧುರ ಆಗಿರಲ್ಲ ಮಧುರ ಆಗಿರಲ್ಲ ಮಧುರ ಅಣ್ಣ ಅತ್ತಿಗೆ ಬನ್ರಪ್ಪ ಬನ್ರಿ. ಈ ನಿಮ್ಮ ಅತ್ತಿಗೆ ನಿಮ್ಮಿಬ್ಬರ ದಾರಿಯನ್ನೇ ಕಾಯ್ತಾ ಇದ್ಲು. ಓಹೋ, ಏನಪ್ಪ ಈಗ ಬಂದ್ರಾ? ಮುಂಜಾನೆ ಒಂದು ಕಪ್ ಕಾಫಿ ಕುಡಿದುಕೊಂಡು ಹೋಗಿದ್ರ. ಒಂದ್ ಸ್ವಲ್ಪ ಊಟ ಮಾಡ್ಬೇಕೆಂಬ ಜ್ಞಾಪಕ ಐತಿಲ್ಲ ನಿಮಗ? ಅಲ್ರು, ಇವತ್ತು ಚುನಾವಣೆ ಫಲಿತಾಂಶ ಇದೆ ಅಂತ ಗೊತ್ತಿದ್ರು ಕೂಡ ಬರೀ ಊರ್ ಸುತ್ತೋದೇ ಆಯ್ತಲ್ಲ ನಿಮ್ಮಿಬ್ಬರ ಕೆಲಸ. ಅದು ಹಾಗಲ್ಲ ಅಣ್ಣ, ಅದು ಅದೋದ್ರಿ ಏನ್ರಿ ನಿಮ್ಮ ಗೋಳು? ಅದೇ ಅದಕ್ಕಮ್ಮ ಪಂಚಾಯತಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರೋಣ ಬಾ ಅಂತ ಈ ವಿಷ್ಣುನನ್ನ ಕರೆದುಕೊಂಡು ಹೋಗಿದ್ದ. ಲೇ ವಿಜಯ, ನೀನ್ ಸ್ವಲ್ಪ ಸುಮ್ನಿರು. ಓಹೋ, ಇದಾ ನಿಮ್ಮ ಸಮಾಚಾರ? ಏನಪ್ಪ ವಿಷ್ಣುವರ್ಧನ, ಹೇಗಿದ್ದಾಳೆ ಈ ನಿಮ್ಮ ಪಿಡಿಯೋ ಮೇಡಮ್? ಇದೇನತ್ತಿಗೆಮ್ಮ, ನೀವು ಈ ವಿಜಿ ಮಾತು ಕಟ್ಕೊಂಡು ಹಾಗೆ ಹೇಳ್ತಾ ಇದ್ದೀರಲ್ಲ? ಅಂಥದ್ದೇನೂ ಇಲ್ಲ ಬಿಡು ಅತ್ತಿಗೆಮ್ಮ. ಓಹೋ, ಅದೆಲ್ಲ ಇರ್ಲಿ, ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ ನಡೆಯಿರಿ. ಅಣ್ಣ, ನೀವು ವಿಜಿನ ಕರ್ಕೊಂಡು ಹೋಗಿ ಬನ್ನಿ. ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ನೀವು ಬರೋಷ್ರೊಳಗೆ ಎತ್ತುಗಳನ್ನು ಮೈ ತೊಳೆದು ಪೂಜೆ ಮಾಡ್ತೇನೆ. ಅಯ್ಯೋ ಆಯ್ತಪ್ಪ, ಹಾಗೆ ಮಾಡೋಣ. ಬನ್ರಿ ಎಲ್ಲರೂ ಸೇರಿ ಹೋಗೋಣ. ಆಯ್ತು ನಡಿ ರತಿಗೆ. ಯಾವ ಜನ್ಮದ ಋಣನು ಬಂದವೋ ಏನು, ಈ ಜನ್ಮದಲ್ಲಿ ನನಗೆ ಅಣ್ಣ ಅತ್ತಿಗೆಯರು ದೇವರಾಗಿ ಸಿಕ್ಕಿದ್ದಾರೆ. ಅದೇ ದೇವರ ದಯದಿಂದ ಇಂದು ಚುನಾವಣೆಯಲ್ಲಿ ನಮ್ಮ ಅಣ್ಣ ಗೆದ್ದರೆ ನಮಗಷ್ಟೇ ಸಾಕು.